ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೌ ಆರ್ ಯು? ಹೇಗಿದ್ದೀರಾ ಎಲ್ಲರೂ? ನಾನು ಡ್ಯೂಟಿ ಮುಗಿಸಿ ಬಂದವಳೇನೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಏನು ಮಗಳು ಟ್ಯೂಷನಿಂದ ಬರೋ ಟೈಮ್ ಆಯಿತು. ನಮ್ಮ ಮನೆಯವ್ರು ಹೋಗಿದ್ರು ಕರ್ಕೊಂಡು ಬರೋಕ್ಕೆ. ಅದಕ್ಕೆ ಸಂಜೆಗೆ ಸೊಪ್ಪು ಪಲ್ಯ ಮಾಡ್ತಾ ಇದ್ದೀನಿ. ಹಂಗೇನೆ ಈಗ ಬಂದ ತಕ್ಷಣ ಅವಳು ಏನಾದ್ರು ತಿನ್ನಬೇಕು ಅಂತಾಳೆ ಅಂತ ಪಾನಿಪುರಿ ರೆಡಿ ಪ್ಯಾಕ್ ಬರತ್ತಲ್ಲ ಅದನ್ನು ತಂದಿದ್ರು. ಸೊ ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ನಿಮಗೂ ತೋರಿಸೋಣ ಅನಿಸ್ತು, ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಜೆಗೆ ಸೊಪ್ಪು ಪಲ್ಯ, ರೈಸ್, ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಪಾನಿಪುರಿ ತಿಂದಮೇಲೆ ಯಾರ್ಯಾರು ಡಿಮ್ಯಾಂಡ್ ಹೆಂಗೆ ಆಗತ್ತೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ತನಕ ಸಾಂಬಾರಂತೂ ರೆಡಿ ಮಾಡಿ ಇಟ್ಕೋತೀನಿ. ಇನ್ನೇನು ಬಟಾಣಿನೂ ಬೆಂದಿದೆ ಅನಿಸುತ್ತೆ. ಇವಾಗೆಲ್ಲ ಹಸಿ ಬಟಾಣಿ ಸೀಸನ್ ಅಲ್ವಾ, ಹಾಗಾಗಿ ತಂದಿದ್ದೆ. ಇಲ್ಲಿ ಎಷ್ಟು 50 ರುಪೀಸ್ ಏನೋ kg ಹೇಳಿದ್ರು. ತಂದಿದ್ದೆ. ಚೆನ್ನಾಗಿತ್ತು. ಕಾಳೆಲ್ಲ ತುಂಬ ಚೆನ್ನಾಗಿತ್ತು. ನಾನೇ ಕುತ್ಕೊಂಡು ಬಿಡಿಸಿ ಇವಾಗ ಬೇಯಿಸ್ತಾ ಇದ್ದೀನಿ. ಆಗಿದೆ. ಇನ್ನೇನು ಸೊಪ್ಪು ಪಲ್ಯನೂ ಮುಗೀತು. ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಮುಗೀತು. ಮಗಳಿಗೋಸ್ಕರ ವೇಟಿಂಗ್. ಇವಾಗ ಅವಳಿಗೆ ಸರ್ಪ್ರೈಸ್ ಆಗಿರುತ್ತೆ ಪಾನಿಪುರಿ ಮಾಡಿದ್ರೆ. ಬಂದ್ಲು ನನ್ನ ಮಗಳು. ಬಂದಂಗೆ ಹೆಲ್ಪ್ ಮಾಡಮ್ಮ ಒಂಚೂರು ಅಂದೆ. ಹಾಗೆ ವ್ಯಾಕ್ಯೂಮ್ ಮಾಡ್ತಾ ಇದ್ಲು. ಕಾರ್ಪೆಟ್ ಮೇಲೆಲ್ಲ ಡಸ್ಟ್ ಇತ್ತು ಅಂತ ಹೇಳಿ ಸ್ವಲ್ಪ ತೆಗಿತಾ ಇದ್ಲು. ಮತ್ತು ಈರುಳ್ಳಿ ಬಿಡಿಸ್ಕೊಡ್ತೀನಿ ಅಂತ ಬಂದ್ಲು. ಕಣ್ಣೂರಿ ಅಂತೆ. ಬಂದ ತಕ್ಷಣನೇ ಕಣ್ಣೂರಿ ಸ್ಟಾರ್ಟ್ ಆಗೋಯ್ತು. ಈರುಳ್ಳಿ ಬಿಡ್ಸಕ್ಕೆ ಬಂದ ತಕ್ಷಣನೇ ನೋಡಿ ತೋರಿಸ್ತಾಳೆ ಇವಾಗ. ಕಣ್ಣು ಫುಲ್ ಉರಿ ಅಂತೆ. ಸರಿ ಆಯಿತು ಬಿಡು, ನಾನೇ ಬಿಡಿಸ್ಕೊತೀನಿ ಅಂತ ಹೇಳಿ ಅವಳನ್ನು ಕಳಿಸಿ ಮತ್ತೆ ಕೊನೆಗೆ ನಾನೇ ಬಂದೆ ಬಿಡಿಸ್ಕೊಳ್ಳೋಣ ಅಂತ. ಸೊ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಅವ್ರ ಜೊತೆಗೇನೆ ಇನ್ನು ಅಡುಗೆ ಮನೆಗೆ ಎಲ್ಲ ಕೆಲಸ ಮುಗಿಸಿ ಆಚೆ ಹೋದರೆ ಮತ್ತೆ ಬರಬಾರ್ದು, ಮತ್ತೆ ಊಟಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆಗಳು ಬೆಳಿಗ್ಗೆ ತೊಳೆದಿಟ್ಟು ಹೋಗಿದ್ದೆಲ್ಲ ಹಾಗೇನೆ ಇಟ್ಟು ಹೋಗಿದ್ದೆ. ಇದರಲ್ಲಿ ಹಾಕಿ ಅದನ್ನೆಲ್ಲ ಒಣಗಿದೆಯಲ್ವಾ ಎತ್ತಿಡ್ತಾ ಇದ್ದೀನಿ. ಸೊ ಹಿಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಅಂದರೆ ಬೆಳಗ್ಗೆ ಫುಲ್ ಗಡಿಬಿಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗನೇ ಸಂಜೆನೇ ಆದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಕೆಲಸಗಳನ್ನ ಮುಗಿಸ್ಕೊಳ್ಳೇಬೇಕು. ಇನ್ನು ಮತ್ತೆ ನಾಳೆಯಿಂದ ನೆಕ್ಸ್ಟ್ ವೀಕ್ ಶಿವರಾತ್ರಿ ಬೇರೆ ಇದೆ. ನಾಳೆಯಿಂದ ಮನೆ ಕೆಲಸ ಬೇರೆ ಸ್ಟಾರ್ಟ್ ಮಾಡ್ಕೋಬೇಕು. ಒಂದೊಂದು ರೂಮ್ ಫುಲ್ ಡೀಪಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ, ಒಂದೇ ಸರಿ ಕ್ಲೀನ್ ಮಾಡೋದಕ್ಕಿಂತ ಒಂದೊಂದು ರೂಮ್ ಒಂದೊಂದು ದಿನ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಅಷ್ಟು ಹೆವಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ನಾಳೆಯಿಂದ ಆ ಥರ ಅಂದ್ಕೊಂಡಿದ್ದೀನಿ. ಮಾಡೋಣ, ಒಂದೊಂದು ರೂಮ್ ಒಂದೊಂದು ದಿನ ಮಾಡ್ಕೊಳ್ಳೋಣ ಅಂತ. ಸೊ ನೀವೆಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋನ ನೀವು ಇಷ್ಟು ದಿನದಿಂದ ನೋಡ್ತಾ ಇದ್ದೀರಾ. ಒಂದು 10 ವೀಡಿಯೋ ಅಂತ ಹಾಕಿದ್ದೀನಿ. ಸೊ ನಿಮ್ಗೆ ಏನಾದರೂ ನನ್ನ ವೀಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಥವಾ ವಾಯ್ಸ್ ಓವರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಾನು ಅಂತ ಅನಿಸಿದ್ರೆ, ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ನನ್ನ ಹತ್ರ ಹೇಳ್ಬೋದು. ನೀವು ಈ ಥರ ಮಾಡಿ ಅಂತ. ನಾನು ನನ್ನನ್ನು ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಹಂಗೆ ಹೇಳಿದ್ರೆ ನನಗೂ ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡ್ದಂಗೆ ಇರತ್ತೆ. ನೋಡಿ ಇವಾಗ ರೆಡಿ ಆಯಿತು. ಒಂದೇ ಆಲೂಗಡ್ಡೆ ತೊಗೊಂಡೆ ನಾನು. ನೈಟು ಟೈಮ್ ಅಲ್ವಾ, ಒಂದು ಆಲೂಗಡ್ಡೆ, 1-2-3 ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೆ. ಇದ್ರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ರೆ ಆಲೂಗಡ್ಡೆ ಫುಲ್ಲು ಇದಾಗೋಗ್ಬಿಡುತ್ತೆ, ಫುಲ್ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೀನಿ ನಾನು, ಫುಲ್ ಸ್ಮ್ಯಾಶ್ ಆಗೋದು ಬೇಡ ಅಂತ. ಇದ್ರ ಜೊತೆಗೆ ಇನ್ನು ಈರುಳ್ಳಿ ಮತ್ತು ಇದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಸೇರಿಸ್ಕೊಂಡೆ. ಹಂಗೇನೆ ಅವರೇನೆ ಮಸಾಲೆನ ಅವರೇ ಕೊಟ್ಬಿಟ್ಟಿರ್ತಾರೆ. ಇವಾಗೇನು ನಾವು ಆ್ಯಡ್ ಮಾಡೋ ಥರನೇ ಇಲ್ಲ, ಅವರೇ ಕೊಟ್ಬಿಟ್ಟಿರ್ತಾರೆ. ಸಾಲ್ಟ್ ಕೂಡ ಅಷ್ಟೇ. ನಾನೇನು ಬಟಾಣಿಗೆ ಮತ್ತು ಇದಕ್ಕೆ ಹಾಕಿದ್ನಲ್ವಾ ಆಲೂಗಡ್ಡೆಗೆ, ಅದಷ್ಟೇ ಸಾಲ್ಟು. ಇನ್ನೇನು ಸಾಲ್ಟ್ ಹಾಕಿಲ್ಲ ನಾನು ಇದಕ್ಕೆ. ಜಸ್ಟ್ ಅವ್ರು ಕೊಟ್ಟಿದ್ದ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ನೋಡಿ ಸ್ವೀಟ್ ಚಟ್ನಿ ಕೊಟ್ಟಿದ್ದಾರೆ. ನಾವೇನು ಜಾಸ್ತಿ ಸ್ವೀಟ್ ಅಷ್ಟು ಇಷ್ಟಪಡಲ್ಲ. ಮಗಳೂ ಅಷ್ಟೇ, ಯಾರು ನಮ್ಮ ಮನೇಲಿ ಅವರು ಅಷ್ಟೇ, ನಾನು ಅಷ್ಟೇ. ಹಾಗಾಗಿ ಚೂರು ಇರಲಿ ಅಂತ ತೆಗೆದಿಟ್ಟೆ ಅಷ್ಟೇ. ಇದು ಮಿಂಟ್ ಪೌಡ್ರು, ಇದು ಮಾತ್ರ ತುಂಬ ಚೆನ್ನಾಗಿತ್ತು. ಮಿಂಟ್ ಪೌಡ್ರು ಮೋಸ್ಟ್ಲಿ ನಮ್ಮ ಮನೇಲೆಲ್ಲ ಪುದೀನ ಬೆಳೆದಾಗ ನಾವೇ ಮಾಡಿಟ್ಕೋಬೋದು ಇದು ಅನಿಸುತ್ತೆ. ನಮ್ಮ ಮನೇಲಿ ಮಾಡಿದ್ರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಲೆಮನ್ನ ನಾವು ಆ್ಯಡ್ ಮಾಡ್ಕೋಬೋದು ಅದಕ್ಕೆ. ಆವಾಗ ಚೆನ್ನಾಗಾಗುತ್ತೆ ಇನ್ನು ಟೇಸ್ಟು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ. ನೋಡಿ ಈ ಥರ ಅವರು ಪೂರಿ ಮಾಡಿಬಿಟ್ಟು ಒಣಗಿಸಿಟ್ಟಿರ್ತಾರೆ ಅನಿಸುತ್ತೆ. ಒಣಗಿಸ್ಬಿಟ್ಟು ಮತ್ತೆ ಈ ಥರ ಪ್ಯಾಕೇಜ್ ಮಾಡಿ ಕಳಿಸ್ತಾರೆ ಅನಿಸುತ್ತೆ. ಸ್ವಲ್ಪ ಗಟ್ಟಿ ಬರುತ್ತೆ ಇದು ಮಾತ್ರ. ಫ್ರೈ ಆದಮೇಲೆ ಫುಲ್ ಗಟ್ಟಿ ಬರುತ್ತೆ. ಮಾಮೂಲಿ ಪೂರಿ ಥರ ಬರಲ್ಲ ಇದು, ಫುಲ್ಲು ಗಟ್ಟಿನೇ ಬರುತ್ತೆ ಇದು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟು. ನಮ್ಮ ಮನೆಯವ್ರನ್ನ, ನನ್ನ ಮಗಳನ್ನ ಕೇಳಿದೆ, ಅವ್ರು ಚೆನ್ನಾಗಿದೆ ಅಂದರು. ನೋಡೋಕ್ಕೂ ಚೆನ್ನಾಗಿತ್ತು.
ಟೇಸ್ಟು ಚೆನ್ನಾಗಿ ಬಂದಿತ್ತು. ನನಗಂತೂ ಚೆನ್ನಾಗಿದೆ ಅನಿಸ್ತು. ನಾನೇ ಮಾಡಿದ್ದಲ್ವಾ ಅಂತ ಅವರಿಬ್ರನ್ನೂ ಕೇಳಿದೆ. ನಮ್ಮ ಮನೆಯವರು ಚೆನ್ನಾಗಿದೆ. ನನ್ನ ಮಗಳಂತೂ ಫುಲ್ ಖುಷಿ. ಹೇಳಕ್ಕೆ ಆಗ್ತಾ ಇಲ್ಲ. ಹಾಗೇನೆ ನಾನು ಇವತ್ತು ನಿಮಗೆ ಇನ್ನೊಂದು ಏನೋ ತೋರಿಸ್ತೀನಿ ನೋಡಿ ಇವಾಗ. ಯಾರಿಗಾದ್ರೂ ಗೊತ್ತಿದ್ರೆ ನಮ್ಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಕೊಟ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋನು ನಿಮಗೆ ತಲುಪುತ್ತೆ. ಇದೇನಂತ ಗೊತ್ತಾಯ್ತಾ? ಇದು ಅಮಟೆಕಾಯಿ ಉಪ್ಪಿನಕಾಯಿ ಮಾಡ್ತೀವಲ್ಲ, ಅಮಟೆಕಾಯಿ ಅದರದ್ದು ಮೊಗ್ಗು. ಆ ಮೊಗ್ಗಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೆಂಗಿರುತ್ತೆ ಅಂದರೆ ಇದು ಸ್ವಲ್ಪ ಹುಳಿ ಹುಳಿ ಜೊತೆಗೆ ಉಪ್ಪು ಖಾರ ಹಾಕಿ ಸೂಪರಾಗಿರುತ್ತೆ.